ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ನಿಮಗೂ ಗೊತ್ತು. ಓಕೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ತೀರಾ, ಅಥವಾ ಮಾತಾಡಿಸ್ತಾ ಇರಲ್ಲ, ಅಥವಾ ಏನೋ ಒಂದು ಮನಸ್ತಾಪಗಳಾಗ್ತಾ ಇರುತ್ತೆ. ಲೆಟ್ ಸಿ ಎಲ್ಲಿ ಹೋಗ್ತಾ ಇದೆ ಈ ಒಂದು ಕನೆಕ್ಷನ್ ಆ್ಯಂಡ್ ಅವರಿಗೆ ನಿಮ್ಮ ಮೇಲೆ ಏನು ಒಪಿನಿಯನ್ ಇದೆ, ಮಿಸ್ ಮಾಡ್ಕೊತಾ ಇದ್ದಾರಾ ಇಲ್ವಾ, ಎಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಾರಿಟಿ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಇವತ್ತು ನಾನು ಐಮ್ ಗನ ಪುಲ್ ಲವ್ ಮೆಸೇಜಸ್ ಆಸ್ ವೆಲ್. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಎಸ್, ವಿಲ್ ಸಿ. ಫಸ್ಟಿಗೆ ನಾನು ಮೆಸೇಜಸ್ನ ಪುಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ವಿಯರ್ಡ್ ಫೀಲ್ ಆಗ್ತಾ ಇದೆ, ಐ ಡೋಂಟ್ ನೋ ವೈ, ವೆರಿ ವಿಯರ್ಡ್. ಲೆಟ್ಸ್ ಸಿ ಏನ್ ಮೆಸೇಜಸ್ ಇದೆ ನಿಮಗೆ ಅಂತ. ಲೆಟ್ಸ್ ಸಿ. ದೇರ್ ಈಸ್ ಐ ವಿಶ್ ಟು ಬಿ ಲೈಕ್ ಯು ಆ್ಯಂಡ್ ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಸೊ ಮೇನ್ ಆಗಿ ಈ ಒಂದು ಪರ್ಸನ್ ರಿಗ್ರೆಟ್ ಆಗ್ತಾ ಇದೆ, ಡೆಫಿನೆಟ್ಲಿ ಅವರಿಗೆ ಬೇಜಾರ್ ಆಗ್ತಾ ಇದೆ. ಡೆಫಿನೆಟ್ಲಿ ಐ ಡೋಂಟ್ ನೋ ನಿಮ್ನ ಅವ್ರು ಯಾವ ತರ ಟ್ರೀಟ್ ಮಾಡ್ತಾ ಇದ್ರು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ, ಅಥವಾ ಒಂದು ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ನಿಮ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು, ಯಾವ ತರ ನೋಡ್ಕೊಂತಾ ಇದ್ರು, ಯಾವ ತರ ಕೇರ್ ಮಾಡ್ತಾ ಇದ್ರು, ಅದ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕರೆಂಟ್ ಸಿಚುವೇಶನ್ ಅಲ್ಲಿ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೇ ಬಿ ಇವಾಗ ಕನೆಕ್ಷನ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ, ಅಂಡ್ ಅವ್ರಿಗೂ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಏನಾಗುತ್ತೆ ನಿಮ್ಮಿಬ್ರು ಮಧ್ಯ, ಫ್ಯೂಚರ್ ಅಲ್ಲಿ ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ ಇಲ್ವಾ, ಎಫರ್ಟ್ ಹಾಕ್ಬೇಕಾ ಕನೆಕ್ಟ್ ಆಗೋದಕ್ಕೆ ನಿಮ್ ಜೊತೆ, ಅದೇನು ಅವ್ರಿಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಅವ್ರ ತಲೆಯಲ್ಲಿ ಇವಾಗ ಹೋಗ್ತಾ ಇರೋದು, ನಿಮ್ನ ಇನ್ನೂ ನಾನು ಚೆನ್ನಾಗಿ ನೋಡ್ಕೋಬಹುದಿತ್ತು, ನಿಮ್ನ ಇನ್ನೂ ನಾನು ಚೆನ್ನಾಗಿ ಕೇರ್ ಮಾಡ್ಬೋದಿತ್ತು, ನಿಮ್ ಬಗ್ಗೆ ಇನ್ನೂ ನಾನು ಡಿಸ್ಕಸ್ ಮಾಡ್ಬೋದಿತ್ತು. ಮೇ ಬಿ ನೀವಿಬ್ರು ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ, ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನೀವ್ ಹೆಂಗಿರ್ತಾ ಇದೆ ಅಂದ್ರೆ ಯುವರ್ ಆಲ್ ಇಯರ್ಸ್, ಅಂದ್ರೆ ನೀವು ಎಟ್ ಎನಿ ಮೂಮೆಂಟ್ ಅವ್ರು ಕಾಲ್ ಮಾಡಿದಾಗ ಅವೈಲೇಬಲ್ ಆಗಿರ್ತಾ ಇದ್ರಿ, ಅವ್ರ ಕಷ್ಟಗಳನ್ನ ಕೇಳಿಸ್ಕೊಂತಾ ಇದ್ರಿ, ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ರಿ. ಸಮಟೈಮ್ಸ್ ನಿಮ್ಮ ಕೆಲ್ಸನ ಬಿಟ್ಟು, ನಿಮ್ಮ ಒಂದು ನಿಮಗೆ ಇಂಪಾರ್ಟೆಂಟ್ ಕೆಲ್ಸಗಳು ಏನೆಲ್ಲ ಇತ್ತು ಅದನ್ನೆಲ್ಲ ಬಿಟ್ಟು, ಓಕೆ ಇವ್ರು ನನ್ನ ಅಪ್ರೋಚ್ ಮಾಡಿದ್ದಾರೆ, ನನಗೇನೋ ತೊಂದ್ರೆ ಅಂತ ಬಂದು ಕೇಳ್ತಾ ಇದ್ದಾರೆ, ನಾನು ಇವ್ರಿಗೆ ಹೆಲ್ಪ್ ಮಾಡ್ಬೇಕು. ಸೊ ಇಷ್ಟೊಂದು ನೀವು ಇಂಪಾರ್ಟೆನ್ಸ್ ಇವರಿಗೆ ಕೊಡ್ತಾ ಇದ್ರಿ ಕನೆಕ್ಷನ್ ಇರ್ಬೇಕಾದ್ರೆ, ಮಾತಾಡಿಸ್ತಾ ಇರ್ಬೇಕಾದ್ರೆ. ಮೇ ಬಿ ಅದು ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ, ಲೈಕ್ ನಾನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ಈಚ್ ಅಂಡ್ ಎವ್ರಿ ಮೂಮೆಂಟ್ ಇವ್ರು ನನಗೆ ರಿಯಾಕ್ಟ್ ಮಾಡಿದ್ದಾರೆ, ಇವ್ರು ನನಗೆ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ನಾನ್ ಏನ್ ಮಾಡ್ದೆ, ಈ ತರ ಕ್ವೆಶನ್ ಮಾಡ್ಕೊಂತ ಇದ್ದಾರೆ ಇವ್ರಿಗಿವ್ರು. ಇನ್ನೊಂದು ಮೆಸೇಜ್, ಐ ವಿಶ್ ಟು ಬಿ ಲೈಕ್ ಯು ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಂಥರ ಫೀಲ್ ಆಗ್ತಾ ಇದೆ, ಲೈಕ್ ಇದು ಹೆಂಗೆ ಅಂತಂದ್ರೆ ಅವ್ರಿಗೆ ಇವಾಗ ನಿಮ್ ತರ ಇರೋದಕ್ಕೆ ಇಷ್ಟ ಆಗ್ತಾ ಇದೆ. ಮೀನ್ಸ್ ನೀವ್ ಕೇರ್ ಮಾಡೋ ರೀತಿ, ಅವ್ರು ಚೆನ್ನಾಗಿರ್ಲಿ ಅಂತ ಅವ್ರನ್ನ ನೋಡ್ಕೊಂತಿದ್ದ ರೀತಿ, ಅದನ್ನೆಲ್ಲ ನೋಡಿದ್ರೆ ಲೈಕ್ ನನ್ನಲ್ಲಿ ಯಾಕೆ ಇಷ್ಟೊಂದು ಕೇರಿಂಗ್ ನೇಚರ್ ಇಲ್ಲ, ಯಾಕೆ ನಾನು ಅವ್ರನ್ನ ಅಷ್ಟೊಂದು ಕೇರ್ ಮಾಡ್ಲಿಲ್ಲ, ಯಾಕೆ ನಾನು ಅವ್ರಿಗೆ ಇಂಪಾರ್ಟೆನ್ಸ್ ಫೀಲ್ ಕೊಡ್ತಾ ಇರ್ಲಿಲ್ಲ. ಲೈಕ್ ಬಿಕಾಸ್ ನೀವ್ ಹೆಂಗ್ ಕೇರ್ ಮಾಡ್ತಾ ಇದ್ರಿ ಅಂದ್ರೆ, ಲಿಟ್ರಲಿ ಒಂದು ಏನಾದ್ರೂ ಒಂದು ಫಂಕ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಅವ್ರನ್ನ ತಕೊಂಡ್ ಬಂದ್ ಸ್ಟೇಜ್ ಮಧ್ಯೆ ಕೂರಿಸ್ತಾ ಇದ್ರಿ, ಅಂದ್ರೆ ಅಷ್ಟು ಲೆವೆಲ್ ಅಲ್ಲಿ ಪ್ರಯಾರಿಟಿ ಕೊಡ್ತಾ ಇದ್ರಿ. ಯಾವ ಮೂಮೆಂಟ್ ಅಲ್ಲಿ ಏನೇ ಕಾಲ್ ಬಂದಿದ್ರು ನೀವು ಪಿಕ್ ಮಾಡ್ತಾ ಇದ್ರಿ, ರೆಸ್ಪಾಂಡ್ ಮಾಡ್ತಾ ಇದ್ರಿ. ಲೈಕ್ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಅನ್ಕೊಳ್ಳೆ ತುಂಬಾ ಟೆನ್ಷನ್ ತಗೊಂಡು ಏನೆಲ್ಲ ಪ್ರೂಫ್ ಬೇಕು, ಕ್ಲಾರಿಟಿ ಬೇಕು, ಅದನ್ನೆಲ್ಲ ಕೊಡ್ತಾ ಇದ್ರಿ. ಬಟ್ ಆ ಒಂದ್ ಪರ್ಸನ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು, ನಿಮ್ಮ ಲವ್ ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇ ಇರೋದು, ಇದನ್ನೆಲ್ಲ ಮೇನ್ ಆಗಿ ನೋಡ್ತಾ ಇದೀನಿ ನಾನು. ಓಕೆ,
ತುಂಬಾ ಬಿಟ್ ಆಫ್ ನೆಗೆಟಿವ್ ಫೀಲ್ ಆಗ್ತಾ ಇದೆ. ಬಟ್ ಲೆಟ್ ಮಿ ಟೆಲ್ ಯು, 10 of Cups ಇದು ವೆರಿ ಬ್ಯೂಟಿಫುಲ್ ಕಾರ್ಡ್. ಅಂದ್ರೆ ಒನ್ ಥಿಂಗ್ ಅಂತೂ ರಿಯಲೈಸೇಷನ್ ಆಗಿದೆ, ನೀವು ಅವರ ಒಂದು ಕಂಫರ್ಟಬಲ್ ಪ್ಲೇಸ್ ಆಗಿದ್ರಿ. ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಫೀಲ್ ಆಗ್ತದೆ ಎಲ್ಲೋ ಒಂದ್ ಕಡೆ ನಿಮ್ನ ಗ್ರಾಂಟೆಡ್ ಆಗಿ ತಗೋಬಿಟ್ಟಿದೆ ನಾನು. ಬಿಕಾಸ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಷ್ಟು ಮೇ ಬಿ ಅವ್ರ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಂತ ಇರ್ಲಿಲ್ಲ. ನಿಮ್ ಜೊತೆ ಆ ಒಂದು ಕಂಫರ್ಟ್ ಫೀಲ್ ಕೊಡ್ತಾ ಇದ್ರಲ್ಲ, ಅದನ್ನ ಅವ್ರಿಗೆ ಅವ್ರ ಫ್ಯಾಮಿಲಿ ಅವ್ರು ಕೂಡ ಕೊಡ್ತಾ ಇರ್ಲಿಲ್ಲ, ನೀವು ಕೊಡ್ತಾ ಇದ್ರಿ. ಕೆಲವೊಂದೊಂದು ವಿಚಾರ ಅವ್ರ ಫ್ಯಾಮಿಲಿ ಜೊತೆನೆ ಹೇಳ್ಕೊಂತ ಇರ್ಲಿಲ್ಲ, ಬಟ್ ನಿಮ್ ಜೊತೆ ಅವ್ರು ಬಂದ್ ಹೇಳ್ಕೊಂತ ಇದ್ರು. ನೀವ್ ಅದಕ್ಕೆ ತುಂಬಾನೇ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರಿ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ. ಡೆಫಿನೆಟ್ಲಿ ವಾಪಸ್ ಕನೆಕ್ಟ್ ಆಗೋದಕ್ಕೆ ತುಂಬಾನೇ ಇಷ್ಟ ಪಡ್ತಾ ಇದಾರೆ. ಸೊ ಮೇನ್ ಆಗಿ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಅವ್ರಿಗೆ ರಿಯಲೈಸೇಷನ್ ಆಗಿದೆ, ತುಂಬಾನೇ ಟೈಮ್ ಆಗೋಗ್ಬಿಟ್ಟಿದೆ. ಲೈಕ್ ಒಂದ್ 3-4 ತಿಂಗಳೇ ಆಗೋಗ್ಬಿಟ್ಟಿದೆ ಅನ್ಸ್ತಾ ಇದೆ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇನೆ, ನೀವು ಕನೆಕ್ಟ್ ಮಾಡ್ದೇನೆ. ಇವಾಗ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ರಿಯಲೈಸೇಷನ್ ಏನೋ ಆಗಿದೆ, ಬಟ್ ಏನ್ ಮಾಡೋದು ನೆಕ್ಸ್ಟ್? ಏನು ಮಾಡಕ್ ದಾರಿ ಇಲ್ಲ. ಮೇ ಬಿ ಅವಾಗ ಆ ಒಂದು ಮೂಮೆಂಟ್ ಅಲ್ಲಿ ಇಬ್ರು ಒಂದೇ ಸಿಟಿಲಿ ಇದ್ರಿ, ಒಂದೇ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಅಟ್ ಲೀಸ್ಟ್ ಚೆನ್ನಾಗಿ ಓಪನ್ ಅಪ್ ಆಗಿ ಮಾತಾಡಕ್ ಒಂದು ಆಪರ್ಚುನಿಟೀಸ್ ಇರ್ತಾ ಇತ್ತು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಇವನ್ ಮೀಟ್ ಆಗೋದಕ್ಕೂ ಕಷ್ಟ ಆಗೋಗ್ಬಿಟ್ಟಿದೆ. ಯಾರೋ ಒಬ್ರು ಇಲ್ಲಿ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿರೋದಂತಲ್ಲ, ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಹೋಗಿದೆ, ಅಥವಾ ಅವ್ರ ಲೈಫ್ ಅಲ್ಲಿ ಇನ್ನೊಬ್ರು ಯಾರೋ, ನಿಮ್ ಲೈಫ್ ಅಲ್ಲಿ ಇರ್ಬೋದು ಇನ್ನೊಬ್ರು ಯಾರೋ ಬಂದಿದ್ದಾರೆ, ಅಥವಾ ಅವ್ರ ಲೈಫ್ ಅಲ್ಲೇ ಅನ್ಕೋಬಹುದು, ಇನ್ನೊಬ್ರ ಜೊತೆ ಕನೆಕ್ಟ್ ಆಗಿದ್ದಾರೆ, ಇನ್ನೊಬ್ರ ಜೊತೆ ಕ್ಲೋಸ್ ಆಗಿದ್ದಾರೆ. ಬಟ್ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಆ ಒಂದು ಕಂಪೇರ್ ಮಾಡಿದಾಗ ಅಥವಾ ಒಂದೊಂದು ಸಿಚುವೇಶನ್ಸ್ ಅವ್ರ ಲೈಫ್ ಅಲ್ಲಿ ಆ ಹೊಸ ಪರ್ಸನ್ ಜೊತೆ ಆದಾಗ ನಿಮ್ನ ನೆನಪಿಸ್ಕೊಂತ ಇದಾರೆ. ಅವಾಗ್ಲೇ ಅವ್ರಿಗೆ ಫೀಲ್ ಆಗ್ತಾ ಇದೆ, ಓಕೆ ಆ ಒಂದು ಮೂಮೆಂಟ್ ಅಲ್ಲಿ ಇವ್ರು ನನಗೆ ಇಷ್ಟೊಂದು ಕಂಫರ್ಟ್ನೆಸ್ ಕೊಟ್ಟಿದ್ರು, ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಕನೆಕ್ಟ್ ಆಗ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು, ಬಟ್ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ಅದೇನೋ ತಪ್ಪಾಗ್ಬಿಡುತ್ತೇನೋ ಅನ್ನೋ ಒಂದು ಥಾಟ್ ಅವರ ತಲೆಯಲ್ಲಿ ಬರ್ತಾ ಇದೆ. ಓಕೆ, ಸೊ ಲೆಟ್ ಸಿ ಅವರ ಫೀಲಿಂಗ್ಸ್ ನಿಮ್ ಬಗ್ಗೆ ಏನಿದೆ, ವಾಟ್ ಆರ್ ದೇ ಫೀಲಿಂಗ್ ಅಬೌಟ್ ಯು ಅಂತ. 6 of Pentacles ಬಂದಿದೆ ನಿಮಗೆ. ಇಟ್ಸ್ ಅ ವೆರಿ ವೆರಿ ಜನರಲ್ ಕಾರ್ಡ್. ಮೇ ಬಿ ಅವರಿಗೆ ಫೀಲ್ ಆಗ್ತಾ ಇದೆ, ಮೇ ಬಿ ಅದೇ ಇನ್ನೂ ರಿಗ್ರೆಟ್ ಮಾಡ್ತಾ ಇದಾರೆ. ಅದು ಒಂದೇ ಥಿಂಗ್ ಅವ್ರ ತಲೆಯಲ್ಲಿ ಹೋಗ್ತಾ ಇರೋದು. ಲೈಕ್ ನಾನು ಅವ್ರ ಎಫರ್ಟ್ನೆಲ್ಲ ನೋಡಿದ್ರೆ ಇವಾಗ ನಿಮ್ ಕಡೆಯಿಂದ 100% ಎಫರ್ಟ್ ಬರ್ತಾ ಇತ್ತು, ಅವ್ರ ಕಡೆಯಿಂದ ಏನು ಮಾಡಕ್ ಆಗ್ಲಿಲ್ವಲ್ಲ, ಒನ್ ಸೈಡೆಡ್ ತರ ಆಗ್ತಾ ಇತ್ತಲ್ವಾ. ಇದು ಒಂದ್ ತಕ್ಕಡಿ ಬ್ಯಾಲೆನ್ಸ್ ಆಗ್ತಾ ಇರ್ಲಿಲ್ವಲ್ಲ. ಮೇ ಬಿ ಅವ್ರಿಗೆ ಇವಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟ ಇದೆ. ಇವಾಗ ಮೇ ಬಿ 100% ಕೊಡೋದಕ್ಕೆ ರೆಡಿ ಇದ್ದಾರೆ. ಇವಾಗ ಮೇ ಬಿ ಅವರು ದೇ ವಾಂಟ್ ಟು ಮೀಟ್ ಯು ಅಷ್ಟೇ. ದೇ ವಾಂಟ್ ಟು ಕನೆಕ್ಟ್. ಅವ್ರ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು, ಹೇಳ್ಕೋಬೇಕು. ಅದಕ್ಕೆಲ್ಲದಕ್ಕೂ ಒಂದು ಪ್ರಾಪರ್ ಆಪರ್ಚುನಿಟಿ ಬೇಕು. ಲುಕ್ ಎಟ್ ದಿಸ್, ಇದು ನಿಮ್ಮ ಒಂದು ಎನರ್ಜಿ, ಮಜಿಷಿಯನ್ ರಿವರ್ಸ್. ಅಂದ್ರೆ ನೀವ್ ಹೆಂಗಾಗೋಗ್ಬಿಟ್ಟಿದ್ದೀರಾ ಅಂದ್ರೆ, ಲೈಕ್ ಬೇಡ, ನಿಮ್ ಕೈಯಲ್ಲೇ ಇತ್ತು, ಇಷ್ಟು ದಿವಸ ನಿಮ್ ಕೈಯಲ್ಲೇ ಒಂದು ಕಂಟ್ರೋಲ್ ಇತ್ತು, ಬಟ್ ಆ ಒಂದು ಕಂಟ್ರೋಲಿಂಗ್ ಥಿಂಗ್ ನ ಬಿಸಾಡ್ಬಿಟ್ಟಿದ್ದೀರಾ. ಬೇಡ, ಬೇಕಾ ಅವ್ರ ಎಫರ್ಟ್ ಹಾಕ್ಲಿ, ಬೇಕಾ ಅವರೇ ಏನಾದ್ರು ಮಾಡ್ಲಿ, ನಾನಾಗೆ ಹೋಗಲ್ಲ. ನಿಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಒಂದ್ ಹೆಜ್ಜೆ ಜಾಸ್ತಿ ಆಗಿದೆ. ಒಂದ್ ಹೆಜ್ಜೆ ಜಾಸ್ತಿನೇ ಮುಂದೆ ಇಡ್ತಾ ಇದ್ದೀರಾ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ರೆ. ದಟ್ ಈಸ್ ಅಮೇಝಿಂಗ್. ಐ ಡೋಂಟ್ ನೋ ಏನಾಗಿದೆ, ನೀವು ಗಿವ್ ಅಪ್ ಮಾಡ್ಬಿಟ್ಟಿದ್ದೀರಾ ಇನ್ಫ್ಯಾಕ್ಟ್. ಬಟ್ ಸ್ಟಿಲ್ ನಿಮಗೆ ಗೊತ್ತಾಗ್ಬೇಕಾಗಿದೆ ಈ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ. ದಟ್ಸ್ ಅಮೇಝಿಂಗ್. ಬಟ್ ರಿಗ್ರೆಟ್ ಅಂತೂ ಆಗ್ತಾ ಇದೆ, ಗಿಲ್ಟ್ ಅಂತೂ ಫೀಲ್ ಮಾಡ್ತಾ ಇದಾರೆ, ಮಿಸ್ ಅಂತೂ ಡೆಫಿನೆಟ್ಲಿ ಮಾಡ್ಕೊಂತ ಇದಾರೆ. ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಕನೆಕ್ಟ್ ಆಗೋದಕ್ಕೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮಗೇನ್ ಅನ್ಸ್ತು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಂಗಂತೂ ತುಂಬಾನೇ ವಿಯರ್ಡ್ ಆಗಿತ್ತು ಅನ್ಸ್ತು, ಬಿಕಾಸ್ ತುಂಬಾನೇ ಮೂವ್ ಆನ್ ಆಗೋಗ್ಬಿಟ್ಟಿದ್ರ ಇಬ್ರು, ತುಂಬಾನೇ. ಬಟ್ ಯಾಕೆ ಮತ್ತೆ ಅವರೇ ಬೇಕು? ಐ ಡೋಂಟ್ ನೋ, ನೀವ್ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಮತ್ತೆ ಯಾಕೆ ಅವರೇ ಬೇಕು ಅಂತ ಹೋಗ್ತಾ ಇದ್ದೀರಾ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು.
ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.